Good morning to you all. Myself Pratibha KR, Assistant Professor of Economics. In this session, I am going to present the concept of criticisms against classical theory of employment, or what are the important criticisms against classical theory of employment. ಸಾಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತಕ್ಕೆ ಇರುವಂತಹ ಟೀಕೆಗಳನ್ನು ಕುರಿತು ಈ ಒಂದು ಸೆಷನ್ನಲ್ಲಿ ಅನಲೈಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. 20ನೇ ಶತಮಾನ 1930ರ ದಶಕದಲ್ಲಿ ವಿಶ್ವದ ಅರ್ಥವ್ಯವಸ್ಥೆಯನ್ನ ಘೋರ ಆರ್ಥಿಕ ಮುಗ್ಗಟ್ಟು ಆವರಿಸಿದಾಗ ಸಾಂಪ್ರದಾಯ ಪಂಥದ ಪೂರ್ಣ ಉದ್ಯೋಗ ಕಲ್ಪನೆ ಒಂದು ಅವಾಸ್ತವಿಕ, ಹುರುಳಿಲ್ಲದ ಆರ್ಥಿಕ ಚಿಂತನೆ, ಅವಾಸ್ತವಿಕ ಅರ್ಥಶಾಸ್ತ್ರ ಎಂಬುದು ಸಾಬೀತಾಗಿತ್ತು ಎಂಬ ಅಂಶವನ್ನು ನಾವಿಲ್ಲಿ ನೋಡ್ತೇವೆ. ಸೊ ಅಂತಹ ಸಂದರ್ಭದಲ್ಲಿ ಈ ಸಾಂಪ್ರದಾಯ ಪಂಥವು ಸಿದ್ಧಾಂತವು ಆಧರಿಸಿದಂತಹ ಕೆಲವೊಂದು ಅನ್ರಿಯಲಿಸ್ಟಿಕ್ ಅಸಂಪ್ಷನ್ಸ್, ಅವಾಸ್ತವಿಕ ಕಲ್ಪನೆಗಳನ್ನು ಆಧರಿಸಿ JM ಕೇನ್ಸ್ ತನ್ನ ಸುಪ್ರಸಿದ್ಧ ಗ್ರಂಥದಲ್ಲಿ ಸಾರ್ವತ್ರಿಕ ಮೀಮಾಂಸೆಯಲ್ಲಿ ಸಾಂಪ್ರದಾಯ ಪಂಥವನ್ನ ಕಟುವಾಗಿ ಟೀಕಿಸುವುದರ ಮೂಲಕ ತನ್ನದೇ ಆದ ಉದ್ಯೋಗ ಸಿದ್ಧಾಂತವನ್ನು ಮಂಡಿಸಿದ್ದಾರೆ ಎಂಬುದನ್ನು ನಾವಲ್ಲಿ ನೋಡ್ತಾ ಹೋಗ್ತೀವಿ. ಏಕೆಂದರೆ ಕೇನ್ಸನ ಪ್ರಕಾರ ಸಾಂಪ್ರದಾಯ ಪಂಥದ ಸಿದ್ಧಾಂತವು ಅನೇಕ ಅವಾಸ್ತವಿಕ ಕಲ್ಪನೆಗಳನ್ನು, ಸತ್ಯಕ್ಕೆ ದೂರವಾದಂತಹ ಅನೈಜವಾದಂತಹ ಅನ್ರಿಯಲಿಸ್ಟಿಕ್ ಅಸಂಪ್ಷನ್ಸ್, ಕ್ಲಾಸಿಕಲ್ ಥಿಯರಿ ಬೇಸ್ಡ್ ಆನ್ ಅನ್ರಿಯಲಿಸ್ಟಿಕ್ ಅಸಂಪ್ಷನ್ಸ್ ಅಂತಲೇ ನೋಡ್ತಾ ಹೋಗ್ತೇವೆ. ಸೊ ಹೀಗೆ ಈ ಒಂದು ಅವಾಸ್ತವಿಕ ಕಲ್ಪನೆಗಳಲ್ಲಿ, ಅದರಲ್ಲೂ ಎಸ್ಪೆಷಲಿ JB ಸೇರವರ ಮಾರುಕಟ್ಟೆಯ ನಿಯಮ, AC ಪಿಗುರವರ ಕೂಲಿ ಕಡಿತ ನೀತಿ ಇತ್ಯಾದಿ ಪ್ರಮುಖ ಅಂಶಗಳನ್ನು ಆಧರಿಸಿರುವುದರಿಂದ ಈ ಎಲ್ಲ ಗ್ರೌಂಡ್ಸ್ ಮೇಲೆ JM ಕೇನ್ಸ್ ಈ ಸಿದ್ಧಾಂತವನ್ನ ಅತ್ಯಂತ ಕಟುವಾಗಿ ಟೀಕಿಸುತ್ತಾ ಹೋಗಿರುವಂಥದ್ದನ್ನು ನಾವಿಲ್ಲಿ ನೋಡ್ಲಿಕ್ಕಿದೆ. ಹಾಗಾದ್ರೆ ವಾಟ್ ಆರ್ ದ ಕ್ರಿಟಿಸಿಸಮ್ಸ್ ಅಗೇನೆಸ್ಟ್ ವಾಟ್ ಕ್ಲಾಸಿಕಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಅಂತ ನಾವಿಲ್ಲಿ ನೋಡ್ಲಿಕ್ಕಿದೆ. ಸೊ ಸಮ್ ಇಂಪಾರ್ಟೆಂಟ್ ಕ್ರಿಟಿಸಿಸಮ್ಸ್ ಅನ್ನ ನೋಡ್ತಾ ಹೋದಾಗ ಇಲ್ಲಿ ಕ್ರಿಟಿಸಿಸಮ್ಸ್ ಆಫ್ ವೇಜ್ ಪ್ರೈಸ್ ಫ್ಲೆಕ್ಸಿಬಿಲಿಟಿ ಅಂತ ನೋಡಿ. ಓಕೆ, ಸೊ ವೇಜ್ ಕಟ್ ಪಾಲಿಸಿ, ಇಂಪ್ರಾಕ್ಟಿಕಬಿಲಿಟಿ ಆಫ್ ವೇಜ್ ಕಟ್ ಪಾಲಿಸಿ ಅಂತ ನಾವಿಲ್ಲಿ ನೋಡ್ಲಿಕ್ಕಿದೆ. ಅಂತಂದ್ರೆ ವೇಜ್ ಕಟ್ ಪಾಲಿಸಿ ಈಸ್ ಇಂಪ್ರಾಕ್ಟಿಕಬಲ್ ಅಂತ ಅಲ್ಲಿ ಹೇಳ್ತಾ ಹೋಗ್ತಾನೆ. ಅಂದ್ರೆ ಅವಾಸ್ತವಿಕ, ಅಂದ್ರೆ ಸತ್ಯಕ್ಕೆ ದೂರವಾದಂತಹ ಸಂಗತಿ ವೇಜ್ ಕಟ್ ಪಾಲಿಸಿ ಅಂತ. ಯಾಕೆ ಅಂದ್ರೆ ನಾನೀಗಾಗಲೇ ಲಾಸ್ಟ್ ಸೆಷನ್ ಅಲ್ಲಿ ವೇಜ್ ಕಟ್ ಪಾಲಿಸಿ ಅಂದ್ರೆ ಏನು ಅಂತ ಹೇಳಿ ಇದನ್ನ ಕೊಟ್ಟಂತ ಅರ್ಥಶಾಸ್ತ್ರಜ್ಞ AC ಪಿಗು ನಿರುದ್ಯೋಗ ಉಂಟಾದಾಗ ಕೂಲಿಯ ದರವನ್ನ ಕಡಿತಗೊಳಿಸಿದ್ರೆ ನಿರುದ್ಯೋಗ ನಿವಾರಣೆ ಆಗುತ್ತೆ ಎನ್ನುವಂತ ಅಂಶವನ್ನು ನಾವೇನು ಹೇಳ್ತೀವಿ. ಅಂದ್ರೆ ನಿರುದ್ಯೋಗಕ್ಕೆ ಪರಿಹಾರೋಪಾಯ ವೇಜ್ ಕಟ್ ಪಾಲಿಸಿ ಅಂತಲ್ಲಿ ಹೇಳ್ತಾ ಹೋಗ್ತಾನೆ. ಆದ್ರೆ JM ಕೇನ್ಸನ ಪ್ರಕಾರ, JM ಕೇನ್ಸ್ ಇದನ್ನ ಒಂದು ಅವಾಸ್ತವಿಕವಾದಂತಹ ಒಂದು ಕಲ್ಪನೆ ಎಂಬುದಾಗಿ ಟೀಕಿಸಿದ್ದಾನೆ. ಏಕೆಂದರೆ ಈತನ ಪ್ರಕಾರ, ಕೇನ್ಸನ ಪ್ರಕಾರ, ನಿರುದ್ಯೋಗವು ಕೂಲಿ ಕಡಿತ ನೀತಿಯು ನಿರುದ್ಯೋಗವನ್ನ ಹೊಡೆದೋಡಿಸುವುದಕ್ಕೆ ಬದಲಾಗಿ ನಿರುದ್ಯೋಗದ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಅಂತ ಹೇಳಿ. ಹೇಗೆ ಅಂತ ನಾವು ಅನಲೈಸ್ ಮಾಡಬೇಕು. ಬಿಕಾಸ್ ಪಿಗು ಏನ್ ಹೇಳಿದ್ರು, ವೇಜ್ ಕಟ್ ಮಾಡಿದ್ರೆ ಇಟ್ ಮೀನ್ಸ್ ಕೂಲಿಯನ್ನ ಕಡಿತಗೊಳಿಸಿದ್ರೆ ಉತ್ಪಾದನಾ ವೆಚ್ಚ ಕಡಿಮೆಯಾಗಿ, ಬೆಲೆ ಕಡಿಮೆಯಾಗಿ, ಬೇಡಿಕೆ ಹೆಚ್ಚಾಗಿ, ಹೂಡಿಕೆ, ಲಾಭ, ಉತ್ಪಾದನೆ ಹೆಚ್ಚಾಗಿ, ಉದ್ಯೋಗ ಮಟ್ಟ ಹೆಚ್ಚಾಗುತ್ತೆ, ನಿರುದ್ಯೋಗ ಕಡಿಮೆ ಆಗುತ್ತೆ ಹೇಳಿದ್ರು. ಆದ್ರೆ ಕೇನ್ಸ್ ಅನ್ನ ಪ್ರಕಾರ ಇದನ್ನ ಅತ್ಯಂತ ಕಟುವಾಗಿ ಟೀಕೆ ಮಾಡಿದ್ರೆ ಕೂಲಿ ಕಡಿತ ನೀತಿಯನ್ನ JM ಕೇನ್ಸನ ಪ್ರಕಾರ ಕೂಲಿ ಕಡಿತ ನೀತಿಯು ನಿರುದ್ಯೋಗವನ್ನು ಹೊಡೆದೋಡಿಸುವುದಕ್ಕೆ ಬದಲಾಗಿ, ನಿರುದ್ಯೋಗವನ್ನ ನಿವಾರಿಸುವುದಕ್ಕೆ ಬದಲಾಗಿ ನಿರುದ್ಯೋಗದ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ಇನ್ಸ್ಟೆಡ್ ಆಫ್ ರೆಡ್ಯೂಸಿಂಗ್ ಅನ್ಎಂಪ್ಲಾಯ್ಮೆಂಟ್, ವೇಜ್ ಕಟ್ ಲೀಡ್ಸ್ ಟು ಹೈಯರ್ ಲೆವೆಲ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಅಕಾರ್ಡಿಂಗ್ ಟು JM ಕೇನ್ಸನ ಪ್ರಕಾರ ಕೂಲಿ ಕಡಿತ ನೀತಿಯು ನಿರುದ್ಯೋಗವನ್ನ ನಿವಾರಿಸುವುದಕ್ಕೆ ಬದಲಾಗಿ ನಿರುದ್ಯೋಗದ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಅಂತ. ಯಾಕಪ್ಪ ಅಂತಂದ್ರೆ ಕೇನ್ಸನ ಪ್ರಕಾರ ಕೂಲಿಯನ್ನ ಕಡಿತಗೊಳಿಸಿದಾಗ, ಕೂಲಿಯು ಕಡಿಮೆಯಾದಾಗ ಕಾರ್ಮಿಕರ ಹಣರೂಪಿ ಆದಾಯ ಕಡಿಮೆ ಆಗುತ್ತೆ. ಮನಿ ವೇಜ್ ರೇಟ್ ವಿಲ್ ಬಿ ಲೋಯರ್
ವೆನ್ ರಿಡಕ್ಷನ್ ಇನ್ ವೇಜ್ ಪ್ರೈಸಸ್. ಹೌದಾ, ಕೂಲಿಯನ್ನ ಕಡಿಮೆ ಮಾಡಿದಾಗ ಕಾರ್ಮಿಕರ ಹಣರೂಪಿ ಆದಾಯ ಕಡಿಮೆ ಆಗುತ್ತೆ. ಕಾರ್ಮಿಕರ ಆದಾಯ ಕಡಿಮೆ ಆದರೆ ಬೇಡಿಕೆನೂ ಕೂಡ ಕಡಿಮೆ ಆಗುತ್ತೆ. ಬಿಕಾಸ್ ಡಿಮಾಂಡ್ ಇಸ್ ದ ಫಂಕ್ಷನ್ ಆಫ್ ಇನ್ಕಮ್. ಬೇಡಿಕೆಯು ಅವರ ಆದಾಯವನ್ನು ಅವಲಂಬಿಸಿದೆ. ಆದಾಯನೇ ಇಲ್ಲ ಅಂತಾದಲ್ಲಿ, ಆದಾಯ ಕಡಿಮೆ ಇದೆ ಅಂದ್ರೆ ಅವರು ಹೆಚ್ಚು ವಸ್ತುವನ್ನ ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಕಾರ್ಡಿಂಗ್ ಟು J.M. Keynes, ವೇಜ್ ಕಟ್ ಲೀಡ್ಸ್ ಟು ಲೋಯರ್ ಲೆವೆಲ್ ಆಫ್ ಡಿಮಾಂಡ್ ಫಾರ್ ಗೂಡ್ಸ್ ಅಂಡ್ ಸರ್ವಿಸಸ್. ಕೂಲಿಯನ್ನು ಕಡಿತಗೊಳಿಸಿದಾಗ ಸರಕು ಮತ್ತು ಸೇವೆಗಳಿಗೆ ಬೇಡಿಕೆ ಕಡಿಮೆ ಆಗುತ್ತೆ. ಯಾಕೆ ಬೇಡಿಕೆ ಕಡಿಮೆ ಆಗುತ್ತೆ ಅಂದರೆ, ಬಿಕಾಸ್ ಮನಿ ಇನ್ಕಮ್ ಆಫ್ ದ ಲೇಬರ್ ವಿಲ್ ಬಿ ಲೋಯರ್ ವೆನ್ ವೇಜ್ ಪ್ರೈಸ್ ಡಿಕ್ರೀಸಸ್ ಅಂತ ಹೇಳ್ತಾರೆ. ಅಂದರೆ ಕೂಲಿಯ ದರ ಕಡಿಮೆ ಆದಾಗ ಕಾರ್ಮಿಕರ ಹಣರೂಪಿ ಆದಾಯ ಕಡಿಮೆಯಾಗಿ ಬೇಡಿಕೆ ಕಡಿಮೆ ಆಗುತ್ತೆ. ಬೇಡಿಕೆ ಕಡಿಮೆ ಆದಾಗ ನಾವು ಆಲ್ರೆಡಿ ನೋಡಿದ್ದೇವೆ, ಲೋಯರ್ ಇಸ್ ದ ಡಿಮಾಂಡ್, ಲೋಯರ್ ಡಿಮಾಂಡ್ ಲೀಡ್ಸ್ ಟು ಲೋಯರ್ ಪ್ರೈಸ್ ಲೆವೆಲ್, ಹೈಯರ್ ಡಿಮಾಂಡ್ ಲೀಡ್ಸ್ ಟು ಹೈಯರ್ ಪ್ರೈಸ್ ಲೆವೆಲ್. ನಾವು ಫಸ್ಟ್ ಇಯರ್ ಅಲ್ಲಿ ನೋಡಿದ್ವಿ ಏನಪ್ಪಾ, ಅಧಿಕ ಬೇಡಿಕೆಯು ಅಧಿಕ ಬೆಲೆಗೆ ದಾರಿ ಮಾಡಿಕೊಟ್ಟರೆ ಕಡಿಮೆ ಬೇಡಿಕೆಯು ಕಡಿಮೆ ಬೆಲೆಗೆ ದಾರಿ ಮಾಡಿಕೊಡುತ್ತದೆ ಅಂತ. ಸೊ ಯಾವಾಗ ಡಿಮಾಂಡೇ ಇಲ್ಲ ಅಂದ್ರೆ ಪ್ರೈಸು ಕೂಡ ಕಡಿಮೆ ಆಗುತ್ತೆ. ಪ್ರೈಸ್ ಕಡಿಮೆ ಆದಾಗ ಪ್ರಾಫಿಟ್, ದೆನ್ ಬೆಲೆ ಕಡಿಮೆ ಆದರೆ ಲಾಭಾಂಶನೂ ಕೂಡ ಕಡಿಮೆ ಆಗುತ್ತೆ. ಯಾವಾಗ ಪ್ರಾಫಿಟ್ ಕಡಿಮೆ ಆಗುತ್ತೆ, ಇನ್ವೆಸ್ಟ್ಮೆಂಟ್ ವಿಲ್ ಬಿ ಲೋಯರ್. Lower level of profit leads to lower level of investment. When investment is lower, demand for production will be lower, demand for labor lower, then higher level of unemployment. Then employment rate will be decreases according to J.M. Keynes. ಕೇನ್ಸನ ಪ್ರಕಾರ ಹಣರೂಪಿ ಆದಾಯ ಕಡಿಮೆ ಆದಾಗ ಬೇಡಿಕೆ ಬೆಲೆ ಕಡಿಮೆ ಆಗಿ, ಲಾಭಾಂಶ ಕಡಿಮೆ ಆಗಿ, ಹೂಡಿಕೆ ಕಡಿಮೆ ಆಗಿ, ಕಾರ್ಮಿಕರಿಗೆ ಬೇಡಿಕೆ ಕಡಿಮೆ ಆಗಿ ಉದ್ಯೋಗ ಮಟ್ಟ ಕುಸಿದು ನಿರುದ್ಯೋಗ ಮಟ್ಟ ಹೆಚ್ಚಾಗುತ್ತೆ. ಹಾಗಾಗಿ ಏನು ACPಗೂ ಕೂಲಿ ಕಡಿತ ನೀತಿ ನಿರುದ್ಯೋಗಕ್ಕೆ ಸಿದ್ಧೌಷಧ ಅಂತ ಹೇಳ್ತಾನೆ, ಅದರ ಕ್ವೈಟ್ ಆಪೋಸಿಟ್ ಒಪಿನಿಯನ್ ಅಲ್ಲಿ ಕೂಲಿ ಕಡಿತ ನೀತಿಯು ನಿರುದ್ಯೋಗವನ್ನು ಹೋಗಲಾಡಿಸುವುದಕ್ಕೆ ಬದಲಾಗಿ ನಿರುದ್ಯೋಗದ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಎಂದು ಹೇಳುವ ಮೂಲಕ ಅತ್ಯಂತ ಕಟುವಾಗಿ ACP ಗುರುವರ ಕೂಲಿ ಕಡಿತ ನೀತಿಯನ್ನ ಆತ ಕ್ರಿಟಿಸೈಸ್ ಮಾಡಿರುವಂಥದ್ದು. ವೇಜ್ ಕಟ್ ಪಾಲಿಸಿ ಈಸ್ ಇಂಪ್ರಾಕ್ಟಿಕಬಲ್ ಅಕಾರ್ಡಿಂಗ್ ಟು J.M. Keynes. So this is one of the important criticisms against ಕ್ಲಾಸಿಕಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಅನ್ನುವಂತಹ ಅಂಶವನ್ನು ನಾವಿಲ್ಲಿ ನೋಡ್ತೀವಿ. ಅದೇ ರೀತಿ J.D. Say's ಲಾ ಆಫ್ ಮಾರ್ಕೆಟ್ ಅಂತ ಮತ್ತೊಂದು ನೋಡ್ತೀವಿ. ಹೌದಾ, ಇಡೀ ಸಾಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತದ ಸೌಧವು J.B. ಸೇರ್ ಅವರು ನಿರೂಪಿಸಿದಂಥ ಮಾರುಕಟ್ಟೆ ನಿಯಮದ ಅಡಿಗಲ್ಲಿನ ಮೇಲೆ, ಕಾರ್ನರ್ ಸ್ಟೋನ್ ಆಫ್ ಕ್ಲಾಸಿಕಲ್ ಥಿಯರಿ, ಅಡಿಗಲ್ಲಿನ ಮೇಲೆ ನಿಂತಿದೆ ಹೇಳಿದರು. ಅಂದ್ರೆ ಯಾವುದೇ ಕಾರಣಕ್ಕೂ ಮಿತಿ ಮೀರಿದ ಉತ್ಪಾದನೆ ಸಾಧ್ಯವಿಲ್ಲ, ಇಂಪಾಸಿಬಿಲಿಟಿ ಆಫ್ ಓವರ್ ಪ್ರೊಡಕ್ಷನ್ ಅಂತ ಹೇಳಿದ್ರು. ಯಾರು? ವಾಟ್ J.B. Say's ಲಾ ಆಫ್ ಮಾರ್ಕೆಟ್ ಅನ್ನ ನಂಬಿಕೊಂಡು ಆಲ್ಮೋಸ್ಟ್ ಆಲ್ ಕ್ಲಾಸಿಕಲ್ ಎಕಾನಮಿಸ್ಟ್ ಇಂಪಾಸಿಬಿಲಿಟಿ ಆಫ್ ಓವರ್ ಪ್ರೊಡಕ್ಷನ್ ಅಂದ್ರು. ಬಟ್ ಅಕಾರ್ಡಿಂಗ್ ಟು J.M. Keynes, ಪಾಸಿಬಿಲಿಟಿ ಆಫ್ ಓವರ್ ಪ್ರೊಡಕ್ಷನ್ ಅಂತ ಹೇಳಿದ್ರು. ಅದನ್ನ ಕ್ರಿಟಿಕೆ ಮಾಡ್ತಾನೆ, ಮಿತಿ ಮೀರಿದ ಉತ್ಪಾದನೆಯ ಸಾಧ್ಯತೆ. ಹೌದಾ, ಕೇನ್ಸರ ಪ್ರಕಾರ ಆರ್ಥಿಕತೆಯಲ್ಲಿ ಇಂಪಾಸಿಬಿಲಿಟಿ ಅಂತ ಏನಿಲ್ಲ, ಒಮ್ಮೊಮ್ಮೆ ಉತ್ಪಾದನೆಯಾದ ವಸ್ತುವಿಗೆ ಬೇಡಿಕೆ ಇಲ್ಲದಂತಾಗುತ್ತದೆ ಎಂಬುದು ಕೇನ್ಸನ ಅಭಿಪ್ರಾಯ. ಏಕೆಂದರೆ ಈತನ ಪ್ರಕಾರ ಬಂದಂತ ಆದಾಯವೆಲ್ಲವೂ ಅನುಭೋಗಕ್ಕಾಗಿ ಖರ್ಚು ಮಾಡಲ್ಪಡುವುದಿಲ್ಲ. Y=C ಆಗಲು ಸಾಧ್ಯವಿಲ್ಲ. ಕೇನ್ಸನ ಪ್ರಕಾರ ವ್ಯಕ್ತಿಗಳಿಗೆ ಒಂದು ಮಾನಸಿಕ ನಿಯಮ ಇದೆ. Y ಅಂದ್ರೆ ಆದಾಯ, C ಅಂದ್ರೆ ಅನುಭೋಗ. Y=C ಬಂದಂತ ಆದಾಯವನ್ನೆಲ್ಲವೂ ವ್ಯಕ್ತಿಗಳು ಅನುಭೋಗದ ವತಿಯಿಂದ ಖರ್ಚು ಮಾಡುವುದಿಲ್ಲ. ಏನ್ ಮಾಡ್ತಾರಪ್ಪ, Y=C ಆಗಲ್ಲ, Y=C+S. ಆದಾಯವು ಅನುಭೋಗ ಮತ್ತು ಉಳಿತಾಯಕ್ಕೆ ಸಮನಾಗಿರುತ್ತದೆ. ಅಂದ್ರೆ ಅನುಭೋಗಿಗಳಿಗೆ ಒಂದು ಮಾನಸಿಕ ನಿಯಮ ಇದೆ, ತಮಗೆ ಬಂದಂತ ಆದಾಯವನ್ನ ಎರಡು ಭಾಗಗಳಾಗಿ ವಿಂಗಡಿಸಿಕೊಳ್ಳುತ್ತಾರೆ, ಅನುಭೋಗ ಮತ್ತು ಉಳಿತಾಯ. ಸೊ ಯಾವಾಗ ಉಳಿತಾಯ ಆಗುತ್ತೆ, ಉಳಿತಾಯ ಆದಾಗ ಅದು ಹೂಡಿಕೆ ಆಗೇ ಆಗುತ್ತೆ ಅಂತ ಕ್ಲಾಸಿಕಲ್ ಎಕಾನಮಿಸ್ಟ್ ಹೇಳಿದ್ರು. ಆದ್ರೆ ಕೇನ್ಸನ ಪ್ರಕಾರ ಅನುಭೋಗ, ಉಳಿತಾಯ ಮಾಡುವವರೇ ಬೇರೆ, ಹೂಡಿಕೆ ಮಾಡುವವರೇ ಬೇರೆ. ಉಳಿತಾಯದ ಉದ್ದೇಶಗಳೇ ಬೇರೆ, ಅನುಭೋಗದ
ಹೂಡಿಕೆಯ ಉದ್ದೇಶಗಳೇ ಬೇರೆ. ಹಾಗಾಗಿ ಯಾವಾಗಲೂ ಉಳಿತಾಯ ಹೂಡಿಕೆಗೆ ಸಮನಾಗಿಯೇ ಆಗುತ್ತದೆ ಎಂದು ನಿರ್ದಿಷ್ಟವಾಗಿ ಹೇಳಲು ಸಾಧ್ಯವಿಲ್ಲ ಎಂಬುದು ಇವರ ಅಭಿಪ್ರಾಯವಾಗಿದ್ದು, ಇದು ಒಂದು ಪ್ರಮುಖವಾದಂತಹ ಟೀಕೆಯನ್ನು ನೋಡ್ತೀವಿ. ದೆನ್ ವಾಟ್ ಇಂಪಾಸಿಬಿಲಿಟಿ ಆಫ್ ಓವರ್ ಪ್ರೊಡಕ್ಷನ್ ಅಂತ ಅವ್ರು ಏನು ಹೇಳಿದ್ರು ಅದನ್ನು ಈತ JP ಸೇರ್ ಅವರ ಮಾರುಕಟ್ಟೆಯ ನಿಯಮವನ್ನು ಅತ್ಯಂತ ಕಟುವಾಗಿ ಟೀಕಿಸುವುದರ ಮೂಲಕ ಉಳಿತಾಯವಾದ ಹಣವೆಲ್ಲವೂ ಹೂಡಿಕೆ ಆಗೇ ಆಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಹಾಗಾಗಿ ವಿ ಕ್ಯಾನ್ ಸಿ ಪಾಸಿಬಿಲಿಟಿ ಆಫ್ ಓವರ್ ಪ್ರೊಡಕ್ಷನ್ ಅಕಾರ್ಡಿಂಗ್ ಟು JM ಕೇನ್ಸ್. ಇದು ಒಂದು ಪ್ರಮುಖವಾದಂತಹ ಕಲ್ಪನೆ. ಅದೇ ರೀತಿ ಪಾಸಿಬಿಲಿಟಿ ಆಫ್ ಇಂಬ್ಯಾಲೆನ್ಸ್ ಬಿಟ್ವೀನ್ ಸೇವಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್. ಈಗ ಆಲ್ರೆಡಿ ಕೇನ್ಸ್ ಹೇಳಿದೆ ನಾನು, ಉಳಿತಾಯ ಮತ್ತು ಹೂಡಿಕೆ ಮಾಡುವ ವರ್ಗಗಳು ಬೇರೆ ಬೇರೆ, ಉಳಿತಾಯದ ಉದ್ದೇಶಗಳೇ ಅಬ್ಜೆಕ್ಟಿವ್ಸ್ ಆಫ್ ಸೇವಿಂಗ್ಸ್ ಅಂಡ್ ಅಬ್ಜೆಕ್ಟಿವ್ಸ್ ಆಫ್ ಇನ್ವೆಸ್ಟ್ಮೆಂಟ್. ಸೊ ಇವೆರಡ ಉದ್ದೇಶಗಳು ಬೇರೆ ಬೇರೆ ಆಗಿರುವುದರಿಂದ ಉಳಿತಾಯವಾದ ಹಣವೆಲ್ಲವೂ ಹೂಡಿಕೆ ಆಗೇ ಆಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಹಾಗಾಗಿ ಕೆಲವೊಮ್ಮೆ ಇವೆರಡರ ನಡುವೆ ಅಸಮತೋಲನ ಏರ್ಪಟ್ಟರೆ ಬೇಡಿಕೆಯ ಕೊರತೆ ಉಂಟಾಗುವ ಮೂಲಕ ಪಾಸಿಬಿಲಿಟಿ ಆಫ್ ಓವರ್ ಪ್ರೊಡಕ್ಷನ್, ಪಾಸಿಬಿಲಿಟಿ ಆಫ್ ಜನರಲ್ ಅನ್ಎಂಪ್ಲಾಯ್ಮೆಂಟ್ ಅಕಾರ್ಡಿಂಗ್ ಟು JM ಕೇನ್ಸ್ ಅನ್ನುವಂಥ ಅಂಶವನ್ನು ನಾವಿಲ್ಲಿ ನೋಡ್ತೇವೆ. ಹಾಗೆಯೇ ಪರಿಪೂರ್ಣ ಪೈಪೋಟಿ ಅಸ್ತಿತ್ವದಲ್ಲಿರುತ್ತದೆ ಅಂತ ಬಂತು. ನಾವು ಕಲ್ಪನೆಗಳನ್ನ ಕರೆಕ್ಟಾಗಿ ಅಲ್ಲಿ ನೋಡಿಕೊಂಡ್ರೆ ಆ ಕಲ್ಪನೆಗಳನ್ನೇ ಟ್ವಿಸ್ಟ್ ಮಾಡಿ ಆತ ಅನ್ರಿಯಲಿಸ್ಟಿಕ್ ಅಸಂಪ್ಷನ್ನೇ ಬೇಸ್ ಆಗಿಟ್ಕೊಂಡು ಕ್ರಿಟಿಸಮ್ ಮಾಡಿರುವಂಥದ್ದು ನೋಡ್ತೀವಿ. ಪರಿಪೂರ್ಣ ಪೈಪೋಟಿ ಅಸ್ತಿತ್ವದಲ್ಲಿರುತ್ತದೆ ಎಂದು ಹೇಳಿರುವಂಥದ್ದು. ಬಟ್ ಕೆಲವು ಎಕಾನಮಿಸ್ಟ್ ಅವರ ಪ್ರಕಾರ ಆರ್ಥಿಕತೆಯಲ್ಲಿ ಎಲ್ಲೆಂದರಲ್ಲಿ ಅಪರಿಪೂರ್ಣ ವಿ ಕ್ಯಾನ್ ಸಿ ಇಂಪರ್ಫೆಕ್ಟ್ ಕಾಂಪಿಟೇಷನ್ ಇನ್ ದ ಎಕಾನಮಿ ಅನ್ನುವಂಥ ಅಂಶವನ್ನು ಕೂಡ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಟೀಕೆ ಮಾಡ್ತಾ ಹೋಗಿರುವಂಥದ್ದನ್ನ ನೋಡ್ತೇವೆ. ಹಾಗೆಯೇ ಹಣವು ತಟಸ್ಥವಾಗಿರುತ್ತದೆ ಎಂದು ಕಲ್ಪಿಸಿಕೊಂಡಿದ್ದಾರೆ. ಮನಿ ಈಸ್ ನ್ಯೂಟ್ರಲ್ ರೋಲ್ ಆಫ್ ಮನಿ ಅನ್ನುವಂಥ ಅಂಶವನ್ನಲ್ಲಿ ಹೇಳ್ತಾ ಹೋಗ್ತಾನೆ. ಆದರೆ ಹಣವು ತಟಸ್ಥವಾಗಿರಲು ಸಾಧ್ಯವಿಲ್ಲ. ಮನಿ ಈಸ್ ನಾಟ್ ಗುಡ್ ಮೀಡಿಯಮ್ ಆಫ್ ಎಕ್ಸ್ಚೇಂಜ್, ಇಟ್ ಆಲ್ಸೋ ಆಕ್ಟ್ಸ್ ಆನ್ ಸ್ಟೋರ್ ಆಫ್ ವ್ಯಾಲ್ಯೂ ಅನ್ನುವಂಥ ಅಂಶವನ್ನು ಕೂಡ ಹೇಳ್ತಾರೆ. ಹಣವು ಕೇವಲ ವಿನಿಮಯ ಮಾಧ್ಯಮ ಮಾತ್ರ ಅಲ್ಲ, ಇದು ಸಂಪತ್ತನ್ನು ಸಂಗ್ರಹಿಸಿಡುವ ಸಾಧನವೂ ಕೂಡ ಆಗಿದೆ ಎಂಬುದು ವಿಮರ್ಶಕರ ಅಭಿಪ್ರಾಯ. ಅದೇ ರೀತಿ ಅಪೂರ್ಣ ಉದ್ಯೋಗ ಸಮತೋಲನ ಅನ್ನುವಂಥ ಮತ್ತೊಂದು ಟೀಕೆಯನ್ನು ನೋಡ್ತೀವಿ. ಅಂಡರ್ ಎಂಪ್ಲಾಯ್ಮೆಂಟ್ ಈಕ್ವಿಲಿಬ್ರಿಯಂ, ಅಪೂರ್ಣ ಅವ್ರೇನು ಪೂರ್ಣ ಉದ್ಯೋಗ ಕಲ್ಪನೆ ಅಂತ ಏನು ಹೇಳಿದ್ರು ಅದನ್ನು ಕೂಡ ಕೇನ್ಸ್ ಅತ್ಯಂತ ಕಟುವಾಗಿ ಟೀಕೆ ಮಾಡಿದಾನೆ. ಅಲ್ಲಿ ಏನು ಹೇಳ್ತಾನಪ್ಪ, ಪೂರ್ಣ ಉದ್ಯೋಗ ಎಂಬುದು ಒಂದು ಕನಸಿನ ಮಾತು, ಅವಾಸ್ತವಿಕ ಅನ್ರಿಯಲಿಸ್ಟಿಕ್ ಅಸಂಪ್ಷನ್, ಕನಸಿನ ಮಾತು. ಆರ್ಥಿಕತೆಯಲ್ಲಿ ಯಾವಾಗಲೂ ಅರೆ ಉದ್ಯೋಗ ಸಮತೋಲನ ನೆಲೆಸಿರುತ್ತದೆ ಎಂಬ ಅಂಶದಲ್ಲಿ ಹೇಳ್ತಾ ಹೋಗ್ತಾನೆ. ಅದೇ ರೀತಿ ನೈಜ ಕೂಲಿಯ ಅಸಂಗತೆ ಕಲ್ಪ, ಅನ್ರಿಯಲಿಸ್ಟಿಕ್ ಅಸಂಪ್ಷನ್ ಆಫ್ ರಿಯಲ್ ವೇಜಸ್, ಕೂಲಿಯು ನೈಜ ರೂಪದಲ್ಲಿರುತ್ತದೆ ಎಂಬುದು ಒಂದು ಹಾಸ್ಯಾಸ್ಪದ ಕಲ್ಪನೆಯಾಗಿದೆ ಎಂಬುದು ಕೂಡ ಇಲ್ಲಿ ವಿಮರ್ಶಕರ ಅಭಿಪ್ರಾಯ. ಅದೇ ರೀತಿ ಮತ್ತೊಂದು ಕಲ್ಪನೆಯಲ್ಲಿ ನಾವು ನೋಡ್ತಾ ಹೋದ್ವಿ, ಬಹಳ ಡೀಟೈಲ್ ಆಗಿ ನಾನು ಅದನ್ನು ಡಿಸ್ಕಸ್ ಮಾಡಿದ್ದೇನೆ. ಏನಪ್ಪ, ಲೈಸೆ ಫೇರ್ ಪಾಲಿಸಿ. ಹೌದಾ, ಯಾವುದೇ ಕಾರಣಕ್ಕೂ ಸರ್ಕಾರ ಹಸ್ತಕ್ಷೇಪ ಮಾಡಬಾರದು ಆರ್ಥಿಕತೆಯಲ್ಲಿ. ಒಂದು ಆರ್ಥಿಕತೆಯಲ್ಲಿ ಒಂದು ಕಾರಣದ ಕೈ ಅಥವಾ ಮಾರ್ಕೆಟ್ ಮೆಕಾನಿಸಮ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಆರ್ಥಿಕತೆಯಲ್ಲಿ ಸರ್ಕಾರದ ಹಸ್ತಕ್ಷೇಪ ಬೇಡ, ತನಗೆ ತಾನೇ ಎಕನಾಮಿಕ್ ಆಕ್ಟಿವಿಟೀಸ್ ಸುಗಮವಾಗಿ ನಡ್ಕೊಂಡು ಹೋಗುತ್ತೆ ಎನ್ನುವಂತಹ ಅಂಶವನ್ನು ಅಲ್ಲಿ ಕ್ಲಾಸಿಕಲ್ ಎಕಾನಮಿಸ್ಟ್ ಹೇಳಿದರೆ. ಆದರೆ ಅಂತ ಯಾವ ಶಕ್ತಿಯೂ ಇಲ್ಲ. ನಿರುದ್ಯೋಗವನ್ನ ಹೋಗಲಾಡಿಸಲು ಸರ್ಕಾರದ ಹಸ್ತಕ್ಷೇಪ ಅತ್ಯಗತ್ಯವೆಂದು ಗವರ್ನಮೆಂಟಲ್ ಇಂಟರ್ಫಿಯರೆನ್ಸ್ ಈಸ್ ಎಸೆನ್ಷಿಯಲ್ ಟು ಇರಾಡಿಕೇಟ್ ಅನ್ಎಂಪ್ಲಾಯ್ಮೆಂಟ್ ಟು ಅನ್ನುವಂಥದ್ದು JM ಕೇನ್ಸ್ ರವರ ಅಭಿಪ್ರಾಯವಾಗಿದೆ. ಹಾಗಾಗಿ ಅನ್ರಿಯಲಿಸ್ಟಿಕ್ ಅಸಂಪ್ಷನ್ ಆಫ್ ವಾಟ್ ಲೈಸೆ ಫೇರ್ ಪಾಲಿಸಿ ಎನ್ನುವಂಥ ಮತ್ತೊಂದು ಟೀಕೆಯನ್ನು ನಾವಿಲ್ಲಿ ನೋಡ್ತೇವೆ. ಹಾಗೆಯೇ ಆಟೋಮ್ಯಾಟಿಕ್ ಅಡ್ಜಸ್ಟ್ಮೆಂಟ್ ಇದೆ ಅಂತ ಹೇಳ್ತಾರೆ. ಮತ್ತೊಂದು ಇವರು ಕಲ್ಪನೆಯಲ್ಲಿ ನಾನು ಮಾಡಿದ್ದೇನೆ, ಕಲ್ಪನೆಯಲ್ಲಿ ದೇರ್ ಈಸ್ ಅನ್ ಆಟೋಮ್ಯಾಟಿಕ್ ಅಡ್ಜಸ್ಟ್ಮೆಂಟ್ ಇನ್ ದ ಎಕಾನಮಿ ಅಂತ ಹೇಳ್ತಾರೆ. ಆರ್ಥಿಕತೆಯಲ್ಲಿ ಸ್ವಯಂ ಚಾಲಿತ, ಆರ್ಥಿಕತೆಯು ಸ್ವಯಂ ಚಾಲಿತವಾಗಿದೆ, ತನಗೆ ತಾನೇ ಎಲ್ಲ ಸರಿ ಹೋಗುತ್ತೆ ವಿತೌಟ್ ಗವರ್ನಮೆಂಟ್ ಇಂಟರ್ಫಿಯರೆನ್ಸ್ ಅಂತ ಹೇಳ್ತಾರೆ.
ಆದರೆ ಅಂಥ ಯಾವ ಶಕ್ತಿಯೂ ಇಲ್ಲ. ಆರ್ಥಿಕತೆಯಲ್ಲಿ ನಿರುದ್ಯೋಗವನ್ನು ಸ್ವಯಂಚಾಲಿತವಾಗಿ ಹೋಗಲಾಡಿಸುವ ಯಾವ ಶಕ್ತಿಯೂ ಇಲ್ಲ. ಸರ್ಕಾರದ ಹಸ್ತಕ್ಷೇಪ ಅಗತ್ಯ. ಅದರಲ್ಲೂ ಹಿಂದುಳಿದ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳ ಅರ್ಥವ್ಯವಸ್ಥೆಯನ್ನು ಒಂದು ಕಾಪಾಡಲು ಅಥವಾ ಅಭಿವೃದ್ಧಿಯನ್ನು ಸಾಧಿಸಲು ಸರ್ಕಾರದ ಹಸ್ತಕ್ಷೇಪ ಅತ್ಯವಶ್ಯಕ ಎಂಬುದಾಗಿ ಇಲ್ಲಿ ಹೇಳ್ತಾ ಹೋಗಿರುವಂಥದ್ದು. ಅದೇ ರೀತಿ ಆಲ್ಮೋಸ್ಟ್ ಆಲ್ ಕ್ಲಾಸಿಕಲ್ ಎಕಾನಮಿಸ್ಟ್ ಹ್ಯಾಸ್ ಗಿವನ್ ಟೂ ಮಚ್ ಇಂಪಾರ್ಟೆನ್ಸ್ ಟು ದ ಪ್ರಾಬ್ಲಮ್, ಅದೇ ಅನಲೈಸ್ ಪ್ರಾಬ್ಲಮ್ಸ್ ಇನ್ ವಾಟ್ ಅಪ್ಲಿಕೇಬಲ್ ಟು ಲಾಂಗ್ ರನ್. ದೀರ್ಘಾವಧಿಯ ಒಂದು ವಿಶ್ಲೇಷಣೆ ಅವಾಸ್ತವಿಕ ಅಂತ ಹೇಳ್ತಾನೆ. ಕೇನ್ಸ್ ಇದನ್ನ ಟೀಕೆ ಮಾಡ್ತಾನೆ. ಆರ್ಥಿಕ ಸಮಸ್ಯೆಗಳನ್ನು ದೀರ್ಘಾವಧಿಯಲ್ಲಿ ನಾವೆಲ್ಲರೂ ಸಾವನ್ನಪ್ಪುತ್ತೇವೆ. ಇನ್ ಲಾಂಗ್ ರನ್ ವಿ ಆರ್ ಡೆಡ್. But we should not give too much importance to long run problem. We have to give too much importance to short run problem according to J.M. Keynes ಅನ್ನುವಂಥ ಅಂಶನ ನಾವಿಲ್ಲಿ ನೋಡ್ತೇವೆ. ಹೀಗೆ ವೇಜ್ ಪ್ರೈಸ್ ಫ್ಲೆಕ್ಸಿಬಿಲಿಟಿ, ದೆನ್ JB ಸೇಸ್ ಲಾ ಆಫ್ ಮಾರ್ಕೆಟ್, ಇವೆಲ್ಲವೂ ಕೂಡ ಆಧರಿಸಿ J.M. Keynes ಈ ಒಂದು ಸಾಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತವನ್ನು ಟೀಕಿಸಿರುವಂಥ ಅಂಶವನ್ನು ನಾವಿಲ್ಲಿ ನೋಡ್ತೇವೆ. ಇವು ಈ ಉದ್ಯೋಗ ಸಿದ್ಧಾಂತಕ್ಕೆ ಇರುವಂತಹ ಪ್ರಮುಖವಾದಂತಹ ಟೀಕೆಗಳು. ಥ್ಯಾಂಕ್ ಯು.